ಗ್ರೈಂಡರ್ನಿಂದ ವಿದ್ಯುತ್ ಹರಿದು 4 ವರ್ಷದ ಹೆಣ್ಣು ಮಗು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ತಂದೆ ತಾಯಿಯ ಕಣ್ಣೆದುರೇ ಮಗು ಕರೆಂಟ್ ಶಾಕ್ಗೆ ಬಲಿಯಾಗಿದೆ. ಚಾಮರಾಜನಗರದ ಗುಂಡ್ಲುಪೇಟೆ ಕಲ್ಲಿಗೌಡನಹಳ್ಳಿಯಲ್ಲಿ ನಡೆದಿರುವಂತಹ ದುರಂತ ಇದು. ಆನಂದ್ ಪುಟ್ಟಮ್ಮ ದಂಪತಿ ಪುತ್ರಿ ಅದ್ವಿತಾ ಮೃತ ಬಾಲಕಿ. ಮನೆಯಲ್ಲಿ ತಾಯಿ ಗ್ರೈಂಡರ್ ಬಳಸ್ತಾ ಇದ್ದ ವೇಳೆ ಅವಘಡ ಸಂಭವಿಸಿದೆ. ಗ್ರೈಂಡರ್ ಮುಟ್ಟಿದ ತಕ್ಷಣ ವಿದ್ಯುತ್ ಪ್ರವಹಿಸಿ ಘಟನೆ ನಡೆದಿದೆ. ಅಸ್ವಸ್ಥ ಮಗುವನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯೆ ಸಾವನ್ನಪ್ಪಿದೆ ಕಂದ. ಈಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವುದು ಬಹಳ ನೋವಿನ ಸಂಗತಿ. ಇದು ಕೇವಲ 4 ವರ್ಷದ ಮಗು. ನೋಡಿ ಎಷ್ಟು ಮುದ್ದಾಗಿದೆ ಕಂದ. ಪಾಪ ಮನೆಯಲ್ಲಿ ಹೇಗ್ ಬೇಕೋ ಆಗ ಆಟ ಆಡ್ಕೊಂಡಿರ್ತವೆ. ಗ್ರೈಂಡರ್ನಲ್ಲಿ ಕರೆಂಟ್ ಪಾಸ್ ಆಗಿದೆ, ಅದನ್ನು ಹೋಗಿ ಟಚ್ ಮಾಡಿಬಿಟ್ಟಿದೆ ಆ ಮಗು. ಅಷ್ಟಕ್ಕೆ ಮಗು ಸಾವನ್ನಪ್ಪಿರುವುದು. ಆನಂದ ಪುಟ್ಟಮ್ಮ ದಂಪತಿಯ ಪುತ್ರಿ ಈಕೆ. ತಂದೆ ತಾಯಿಯ ಕಣ್ಣೆದುರೇ ಮಗು ಬಲಿಯಾಗುತ್ತೆ ಅಂದರೆ ಅದನ್ನು ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗಲ್ಲ. ಚಾಮರಾಜನಗರದ ಗುಂಡ್ಲುಪೇಟೆ ಕಲ್ಲಿಗೌಡನಹಳ್ಳಿಯಲ್ಲಾಗಿರುವಂಥ ದುರಂತ ಇದು.